ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಅತಿಯಾಗಿ ಯೋಚನೆ ಮಾಡ್ತಾ ಇರ್ತೀರೋ, ಅಮಾವಾಸ್ಯೆಯ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಬದಲಾಗಿದೆ, ಅಂದರೆ ಆ ವ್ಯಕ್ತಿ ಎನರ್ಜಿ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತದೆ, ಆ ಒಂದು ಕಾರ್ಡ್ನ, ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡ್ತಿರ್ತೀರಿ, ಯಾವ ವ್ಯಕ್ತಿಯ ವಿಚಾರವಾಗಿ ಒಂದಷ್ಟು ಭಾವನೆಗಳನ್ನ ಇಟ್ಟಿರ್ತೀರಿ, ಅಥವಾ ಆ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ಗೆ ಸಿಗದೆ ಇರೋವಂಥದ್ದಾಗಿರ್ಬೋದು, ಮತ್ತೊಂದು ಏನೋ ಒಂದಾಗಿರಬಹುದು. ಈ ಹಿಂದೆ ನೀವು ಮ್ಯಾನಿಫೆಸ್ಟೇಷನ್ಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಏನೋ ಒಂದು ಮಾಡಿರ್ತೀರಿ. ಸೊ ಇದೆಲ್ಲ ವರ್ಕ್ ಆಗೋದು ಯಾವಾಗ ಗೊತ್ತಾ? ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಂತರ ಅದೇ ಆ ಒಂದಷ್ಟು ಎನರ್ಜಿಗಳು ವರ್ಕ್ ಆಗಿರುತ್ತೆ. ಹಾಗೆ ಮನುಷ್ಯನ ಮನಸ್ಥಿತಿ ಕೂಡ ಒಂದು ಏರುಪೇರುಗಳ ರೀತಿಯಲ್ಲಿ ಬದಲಾಗುತ್ತೆ ಅಂತಲೇ ಹೇಳಬಹುದು. ಸೊ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಅಮಾವಾಸ್ಯೆ ಕಳೆದ ನಂತರ ಯಾವ ರೀತಿ ಬದಲಾಗಿದೆ, ಅವರ ಎನರ್ಜಿ ಯಾವ ರೀತಿ ಬದಲಾಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಹೆಸರನ್ನ ನೀವು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಅವರ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ, ಆ ವ್ಯಕ್ತಿ ಕೂಡ ನಿಮ್ಮಷ್ಟೇ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ, ಅಥವಾ ನಿಮ್ಮಿಂದ ದೂರ ಆಗಿದ್ರೆ ಮತ್ತೆ ಬರುವಂತಹ ಮನಸ್ಥಿತಿ ಬಂದಿದೆಯಾ? ಇದು ಎಂಥವ್ರಿಗೆ ತುಂಬಾ ರೆಸೊನೇಟ್ ಆಗುತ್ತೆ ಅಂತ ಹೇಳಿದ್ರೆ, ತುಂಬ ಅವ್ರ ಹಿಂದೆ ಹೋಗಿ ಕರೆದು ಏನೆಲ್ಲ ಆಗಿದ್ರು ಕೂಡ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀರಲ್ಲ, ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ತುಂಬಾ ಚೆನ್ನಾಗಾಗಿದೆ. ಇಲ್ಲಿ ಓಕೆ, ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ. ಇಲ್ಲಿ ತುಂಬ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿರೋದ್ರಿಂದ ಒಂಥರ ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳಬಹುದು. ನೀವು ಅವರ ಯಾರನ್ನೋ ಬಿಟ್ಟು ಬರಲಿ ಅನ್ನುವ ಎಕ್ಸ್ಪೆಕ್ಟೇಷನ್ ನಿಮ್ಗಿರಬಹುದು, ಅಥವಾ ಅವರು ಈ ಸಂಬಂಧನ ಹೆಂಗೆ ತೊಗೊಂಡೋಗ್ಬೇಕು, ಅಥವಾ ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡೋದು, ಈ ಹಿಂದೆ ಹೇಳಿದ್ದು ಸುಳ್ಳುಗಳಾಗಿರ್ಬೋದು, ಏನೇ ಇರ್ಬೋದು, ಆ ಕನ್ವಿನ್ಸ್ಗೆ ನೀವು ಕನ್ವಿನ್ಸ್ ಆಗದೆ ಇದ್ದಾಗ ಏನಾಗಿದೆ, ಇದೇ ಬೇಡ ಅಂದರೆ ಸಾಕಷ್ಟು ಕ್ವಶನ್ಸ್ಗಳು ಅವ್ರಿಗೆ ಬಂದಾಗ, ಅಥವಾ ಏನೋ ಒಂದಾದಾಗ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ, ಸೊ ಅವ್ರು ಏನು ಮಾಡಿದ್ದಾರೆ, ಈ ಸಂಬಂಧನೇ ಬೇಡ ಅನ್ನುವ ರೀತಿ ಮುಂದೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಮೇಲೆ ಆತನಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ, ಬಟ್ ಆದರೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ನಾಗಿ ಈ ಅಮಾವಾಸ್ಯೆ ಕಳೆದ ನಂತರ ಸಡನ್ನಾಗಿ ಅವರಿಗೆ ನಿಮ್ಮ ಯೋಚನೆಗಳು ಶುರುವಾಗೋದು, ಅಥವಾ ಅವರ ಜೊತೆ ಮಾತಾಡ್ತಾ ಇರುವಾಗ, ಅಥವಾ ಅವ್ರ ಜೊತೆಗೇನೆ ಅವರು ಫುಲ್ ಟೈಮ್ ಕೊಟ್ಟಾಗ ಏನಾಗಿದೆ, ಒಂದಷ್ಟು ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಇಮೇಜ್ ಪಾಸ್ ಆಗೋದು, ಅಥವಾ ನಿಮ್ಮ ನೆನಪು ಪಾಸ್ ಆಗೋದು. ಅಲ್ಲಿಂದ ಏನಾದರೂ ಮಾಡಿದ್ದಾಗಿರ್ಬೋದು, ಅಥವಾ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಅದೇ ರೀತಿ ಸಂದರ್ಭಗಳು ನಿಮ್ಮ ಜೊತೆಗೆ ನಡೆದಿದ್ದು ಬಂದಿರ್ಬೋದು. ಅವ್ರ ಮೈಂಡಲ್ಲಿ ಅದು ಪಾಸ್ ಔಟ್ ಆಗಿದೆ ಅಂತಲೇ ತೋರಿಸ್ತಾ ಇದೆ. ಆ ಎನರ್ಜಿ ಈ ಅಮಾವಾಸ್ಯೆ ಕಳೆದ ನಂತರ ಇನ್ನೂ ಜಾಸ್ತಿ ನಿಮ್ಮ ಮೇಲೆ, ನೀವೇನಾದರೂ ಸೈಲೆಂಟಾಗಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಮತ್ತೆ ಅವರು ಆಕರ್ಷಿತರಾಗ್ತಾರೆ. ಅಂದರೆ ನಾನು ಎಷ್ಟು ಹರ್ಟ್ ಮಾಡಿಬಿಟ್ಟೆ, ಎಷ್ಟು ಹರ್ಟ್ ಮಾಡಿದ್ದೀನಿ, ನೀವು ಸೈಲೆಂಟಾಗಿ ಇದ್ದಷ್ಟು ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಅವ್ರಿಗೆ ನೋಡಿ, ಇಲ್ಲಿ ಎಕ್ಸ್ಪೀರಿಯನ್ಸಿಂಗ್ ಅಂತ ಬಂದಿದೆ. ಆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಅವರ ಲೈಫಲ್ಲಿ ನಿಮ್ಮ ಒಟ್ಟಿಗೆ ಕಳೆದಿರುವಂಥ ಕ್ಷಣಗಳು ಅವ್ರು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಅಂದರೆ ನಿಮ್ಮ ಜೊತೆ ಕಳೆದಿದ್ದು ದಿನ ಕ್ಷಣ ಏನಿದೆಯಲ್ವಾ, ಅವರು ಒಳ್ಳೆ ಇದಾಗ್ತಿದೆ. ಐಸೋಲೇಷನ್ ಅಂತ ಬರ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂದಷ್ಟು ಅವರ ಮನಸ್ಸಿನಲ್ಲಿ ಏನೇ ಇದ್ರೂ ತಡೆದಿಟ್ಕೊಂಡು ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದಷ್ಟು ಸ್ಟ್ರಾಂಗ್ ಆಗೇ ಇದ್ದಾರೆ, ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವ್ರ ಮನಸ್ಸಿನಲ್ಲೂ ಕೂಡ ನೋವಿದೆ, ಅದನ್ನು ಹೇಳ್ಕೊಡೋದಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ. ಆ ರೀತಿ ಸನ್ನಿವೇಶಕ್ಕೆ ಆ ವ್ಯಕ್ತಿ ತಲುಪಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ದಿ ರೇಬಲ್ ಅಂತ ಬರ್ತಾ ಇದೆ.
ಈ ವ್ಯಕ್ತಿ ಒಂದಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಒಂದಷ್ಟು ಆ ವಿಚಾರದಲ್ಲಿ ಕಲ್ಲು ಮನಸ್ಸು, ನಿಮ್ಮ ಸಂಬಂಧದಲ್ಲಿ ಕಲ್ಲು ಮನಸ್ಸು, ಅವ್ರಿಗೆ ಎಷ್ಟೇ ಎಮೋಷನ್ಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ಆದರೆ ಥರ್ಡ್ ಪಾರ್ಟಿಯ ವಿಚಾರ ಆಲ್ರೆಡಿ ನಿಮಗೆ ಗೊತ್ತಾಗಿರೋದ್ರಿಂದ ನೀವು ಡ್ರ್ಯಾಗ್ ಮಾಡಿರೋದ್ರಿಂದ ಅಥವಾ ಇನ್ನೊಂದು ಮತ್ತೊಂದು ಮಾಡ್ತಾ ಇರೋದ್ರಿಂದ ಅವ್ರು ಏನಾಗಿದ್ದಾರೆ, ಗಟ್ಟಿಯಾಗಿಬಿಟ್ಟಿದ್ದಾರೆ. ಈ ಸಂಬಂಧದಲ್ಲಿ ಎಷ್ಟೇ ನಿಮ್ಮ ಜೊತೆ ನೆನಪಿರಲಿ, ಏನೇ ಇರಲಿ, ಬಟ್ ಒಂದಷ್ಟು ಗಟ್ಟಿಯಾಗಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದೆ. ಬಟ್ ಆದರೆ ಈಗ ಅಮಾವಾಸ್ಯೆ ಕಳೆದ ನಂತರ ಅವರಿಗೆ ಒಂದಷ್ಟು ನಿಮ್ಮ ಮೇಲೆ ಒಂದು ಒಳ್ಳೆಯ ಮನಸ್ಸಿದೆ. ಇಲ್ಲಿ ಫ್ಲವರಿಂಗ್ ಅಂತ ಬರ್ತಾ ಇರೋದ್ರಿಂದ ಹೂವು ಹರಳುವ ರೀತಿ, ಅಂದರೆ ನಿಮ್ಮ ವಿಚಾರದಲ್ಲಿ ನಾನು ಹೇಗೆ ಮಾಡಿಬಿಟ್ಟೆ, ನಾನು ಇಷ್ಟೆಲ್ಲ ಹರ್ಟ್ ಮಾಡಿದ್ರು ಕೂಡ ಅವರು ಕಂಟ್ರೋಲಲ್ಲಿ ಇದ್ದಾನೆ, ನಾನು ಎಷ್ಟು ಹರ್ಟ್ ಮಾಡಿದ್ದೀನಲ್ವ ಅನ್ನುವ ಮನಸ್ಥಿತಿಗೆ ಆ ವ್ಯಕ್ತಿ ತಲುಪ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ನೋಡಿ, ಸೆಂಟರ್ಡ್ ಎನರ್ಜಿ ಬಂದು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ ಚೇಂಜ್, ಅದರಲ್ಲೂ ಇನ್ನು 2 ವಾರಗಳಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಬರಲೇಬೇಕು. ಈಗ ಹಳೆ ವಿಚಾರಗಳು ಏನೇ ಆಗಿರಲಿ, ಈಗ ಅವರು ಸಪೋಸ್ ನಿಮಗೆ ಮಾತಾಡಿಸುವಂತಹ ಸಂದರ್ಭ ಏನಾದರೂ ಸೃಷ್ಟಿಯಾದರೆ ನೀವು ದಯವಿಟ್ಟು ಆ ಹಳೆಯ ವಿಚಾರಗಳನ್ನು ನೀವು ಮರಿಬೇಕಾಗತ್ತೆ, ಬಿಟ್ಟು ಹಾಕಬೇಕಾಗತ್ತೆ. ಹಳೆಯ ವಿಚಾರಗಳನ್ನೇ ಇಟ್ಕೊಂಡು ಡ್ರ್ಯಾಗ್ ಮಾಡೋದಾಗಿರ್ಬೋದು, ಅಥವಾ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್ನು ಮುಗಿತಾ ಬಂದಿದೆಯೋ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯೋ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾಗ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅದೇ ವಿಚಾರ ಇಟ್ಕೊಂಡು ಡ್ರ್ಯಾಗ್ ಮಾಡೋದು, ಮರ್ತವರ ರೀತಿ ಆ್ಯಕ್ಟ್ ಮಾಡೋದು, ಮತ್ತು ಅದೇ ವಿಚಾರನ ಹೇಳ್ಕೊಂಡು ಅವ್ರಿಗೆ ತುಂಬ ಹರ್ಟ್ ಮಾಡುವ ರೀತಿ ನೀವು ಅವ್ರನ್ನ ಹರ್ಟ್ ಮಾಡಿದ್ದೀರಿ. ಸೊ ಹಾಗಾಗಿ ಅವ್ರು ಮಾತಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ನಂಬುವ ದೈವದಿಂದ ಒಂದು ಆ ವಿಚಾರನ ಬಿಟ್ಟು ಹಾಕು ಅಂತ ಹೇಳಿ ಬಂದಿದೆ. ಇನ್ನೊಂದು ಸಕ್ಸಸ್ ಮತ್ತು ರೊಮ್ಯಾನ್ಸ್ ಕಾಣ್ತಾ ಇದೆ. ಬಹುಶಃ ನಿಮ್ಮ ಪರ್ಸನ್ನ ನೀವು ಮೀಟ್ ಮಾಡುವಂಥ ಸಂದರ್ಭಗಳು ಬರಬಹುದು ಅನ್ಸುತ್ತೆ, ಅಥವಾ ಅವರೇ ನಿಮ್ಮನ್ನ ಮೀಟ್ ಮಾಡುವ ಸಂದರ್ಭಗಳು ಬರ್ಬೋದು ಅನ್ಸುತ್ತೆ. ಇಲ್ಲಿ ಸಕ್ಸಸ್ ಯಾವುದಾದ್ರೂ ಒಂದು ವಿಚಾರವಾಗಿ, ಇದೇ ವಿಚಾರವಾಗಿ ನೀವೇನಾದ್ರು ಅಂದ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದರೆ ಹೌದು, ಎಸ್ ಅಂತ ಬಂದಿದೆ. ಸಕ್ಸಸ್ ಅಂತೂ ಕಂಡೇ ಕಾಣ್ತೀರಿ ಅಂತ ಬಂದಿದೆ. ಈ ವಿಚಾರವಾಗಿ ಏನಾದ್ರು ಪ್ರಯತ್ನ ಪಡ್ತಾ ಇದ್ದರೆ ಸಕ್ಸಸ್ ಕಂಡಿದೆ ಅಂತಲೇ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಅವರು ಸಾಮಾನ್ಯವಾಗಿ ಸಡನ್ನಾಗಿ ಬರೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಹಾಗೆ ಬಂದ್ರೂ ಕೂಡ ಅವ್ರಿಗೆ ಒಂದು ಒಳ್ಳೆಯ ಮುಖ ಇಲ್ಲ, ಅಂದರೆ ಈ ಹಿಂದೆ ತೋರಿಸಿದ್ದ ಮುಖ ಅವ್ರು ಕಳಿಸಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಬರೋದಕ್ಕೆ ಒಂದಷ್ಟು ಇರುಸು ಮುರುಸು ರೀತಿ ನೋಡ್ತಾ ಇದ್ದಾರೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ, ಭಾವನೆಗಳು ಯಾವ ರೀತಿ ಬದಲಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೆಲ್ಲ. ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ, ಚಾರಿಯಟ್ ಬರ್ತಾ ಇದೆ. ನೀವು ಈ ಹಿಂದೆ ಇಲ್ಲೂ ಕೂಡ ಔಟ್ಕಮ್ ಬಂದು ಮೆಜಿಷಿಯನ್ ಬಂದಿದೆ. ಇಲ್ಲಿ ಸಾಕಷ್ಟು ಜನ ಪೂಜೆಗಳು, ದೇವ್ರನ್ನ ಮೊರೆ ಹೋಗಿರೋರೇ ಜಾಸ್ತಿ ಜನ ಇದ್ದೀರಿ ಅಂತ ಅನ್ಸುತ್ತೆ. ಇನ್ನು ಕೆಲವರು ಮೆಡಿಟೇಷನ್ಗಳಾಗಿರ್ಬೋದು, ಅಫರ್ಮೇಷನ್ ಬರೆಯೋದಾಗಿರಬಹುದು, ಏನೆಲ್ಲ ಮೆಸೇಜ್ಗಳನ್ನ ಅವ್ರಿಗೆ ಕಳಿಸಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಈ ವ್ಯಕ್ತಿಯಿಂದ ಏನೆಲ್ಲ ನೋವು ಪಟ್ಟಿದ್ದೀರಲ್ಲ ಅದಕ್ಕೆಲ್ಲ ಕೊನೆಗೊಂಡಿದೆ. ಈ ವ್ಯಕ್ತಿಯ ವಿಚಾರವಾಗಿ ಯಾವುದೇ ವಿಚಾರದಿಂದ ನೀವು ನೋವು ಅನುಭವಿಸಿದ್ರೆ ಆ ವ್ಯಕ್ತಿಯ ವಿಚಾರವಾಗಿ ಅದು ಕೊನೆಗೊಂಡಿದೆ ಅಂತಲೇ ತೋರಿಸ್ತಾ ಇದೆ. ಅದರಲ್ಲೂ ಇನ್ನು 1 ವೀಕಲ್ಲಿ ಅಂತ್ಯ ಆಗತ್ತೆ. ಈ ನೋವಿಗೆಲ್ಲ ಒಂದು ಅಂತ್ಯ ಆಡುವಂಥ ಸಮಯ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಮೇಜರ್ ಕಾರ್ಡ್ಸ್ಗಳೇ ನನಗೆ ಬಂದಿರೋದ್ರಿಂದ ಚಾರಿಯಟ್ ಬಂದಿದೆ. ಆ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಯಾವುದಾದ್ರೂ ಒಂದು ಸಂದರ್ಭದಿಂದ ಬರಬೇಕು ಅನ್ನುವ ವಿಚಾರವಾಗಿ ಅವರೀಗ ಕಾದು ಕೂತಿದ್ದಾರೆ ಅಂತಲೇ ಅನಿಸ್ತಾ ಇದೆ. ಅಂದರೆ ಅವ್ರಿಗೊಂದು ಸಂದರ್ಭ ಬೇಕು, ಏನಾದರೂ ಒಂದು ಸಂದರ್ಭ ಬೇಕು ನಿಮ್ಮ ಹತ್ರ ಮಾತಾಡೋದಕ್ಕೆ. ಆದರೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನು ಬೆಂಡಾಗಿ ಬಂದಿದ್ದೀನಿ ಅನ್ನುವ ರೀತಿ ಅವ್ರು ತೋರಿಸ್ಕೊಳ್ಳೋದಿಲ್ಲ, ಅಥವಾ ನಂಗೆ ನೀನೇ ಬೇಕು ಅನ್ನುವ ರೀತಿ ಕೂಡ ಅವ್ರು ತೋರಿಸ್ಕೊಳ್ಳೋದಿಲ್ಲ. ಬಟ್ ನಿಮ್ಮ ಹತ್ರ ಮಾತಾಡೋದಕ್ಕೆ ಏನೋ ಒಂದು ಸಂದರ್ಭ ಬೇಕು. ಅವರೇ ಕಾಯ್ತಾ ಇದ್ದಾರೆ ಈ ವಿಚಾರವಾಗಿ, ಅವರೇ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಮಾತಾಡ್ಸೋದಕ್ಕೊಂದು ದಾರಿ ಬೇಕು ಅನ್ನುವ ವಿಚಾರದಲ್ಲೇ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿದೆ, ನಿಮಗೆ ಎಷ್ಟೇ ಹರ್ಟ್ ಮಾಡಿದ್ರು ಅವರು ನಿಮ್ಮನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿ ಹೇಗೆ ತಗೊಳ್ಬೇಕು ಅನ್ನುವ ವಿಚಾರ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಲೇ ಹೇಳಬಹುದು. ಮೆಜಿಷಿಯನ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಒಂದು ಭಗವಂತನ ಆಶೀರ್ವಾದ ಇದೆ. ಈ ಸಂಬಂಧಗಳು ಬಿಟ್ಟು ಹೋಗುವಂಥ ಸಂಬಂಧಗಳಾಗದೇ ಇರೋದಕ್ಕೆ ಕಾರಣ
ಇಲ್ಲಿ ಜನ್ಮಾಂತರದ್ದು ಅಥವಾ ಇನ್ನೊಂದು ಮತ್ತೊಂದು, ಆಮೇಲೆ ಇಲ್ಲಿ ನೀವು ಅಫರ್ಮೇಷನ್ಸ್ಗಳು ಬರ್ದಿರೋ, ನಾನು ಈ ಮುಂಚೆ ಹೇಳಿದ್ನಲ್ಲ, ನೀವು ಒಂದಷ್ಟು ಪೂಜೆ ಪುನಸ್ಕಾರಗಳು ಅದು ಇದು ಮಾಡಿರೋದ್ರಿಂದ ಹಾಗಾಗಿ ಈ ಸಂಬಂಧ ಬೇಗ ಕಳಚ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾವುದಾದ್ರೂ ಒಂದು ಸಂದರ್ಭ ಸೃಷ್ಟಿಯಾಗಿ ಮತ್ತೆ ಒಂದಾಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಆ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಈಗ ನಿಮ್ಮ ಮೇಲೆ ಏನು ನಡೆದಿತ್ತಲ್ಲ ಅದನ್ನೆಲ್ಲ ಮರೆಯುವಂತಹ ಸಂದರ್ಭ ಬಂದಿದೆ. ಇಲ್ಲಿ ಪೋಸ್ಟ್ಪೋನ್ಮೆಂಟ್ ಅಂದರೆ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ಬಿಡೋದು, ಇವತ್ತು ಮಾತಾಡಿಸ್ತಾರೆ, ನಾಳೆ ಮಾತಾಡಿಸ್ತಾರೆ, ಈಗ ಮಾತಾಡಿಸ್ತಾರೆ, ಹಾಗೆ ಹೀಗೆ ಅಂತ ನೀವೇ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ಬಿಡೋದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಮುಂದೋಗುತ್ತೆ. ಮಾತಾಡ್ಸೋದಂತೂ ಸತ್ಯ, ಅವರು ಮತ್ತೆ ನಿಮ್ಮ ಲೈಫಿಗೆ ಬರೋದಂತೂ ಸತ್ಯ, ಎಲ್ಲ ಖಚಿತಾನೆ. ಬಟ್ ಆದರೆ ಮುಂದೆ ಹೋಗುತ್ತೆ ಆ ವಿಚಾರಗಳು. ನಿಮ್ಮ ಎಕ್ಸ್ಪೆಕ್ಟೇಷನ್, ನಿಮ್ಮ ಆಸೆಗಳು ಏನು ಈಗಲೇ ಆಗಬೇಕು, ಈಗಲೇ ಬಿಡಬೇಕು, ತುಂಬ ಆ ಥರ ಜಾಸ್ತಿ ನಿಮಗೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀನಿ ಅಂತ ಹೇಳಿ. ಇಲ್ಲಿ ಇಂಟಿಗ್ರೇಷನ್ ಅಂತ ಬರ್ತಾ ಇದೆ. ಓಕೆ, ಸದ್ಯದ್ರಲ್ಲಿ ನೀವಿಬ್ರು ಒಂದಾಗ್ತೀರಾ ಅಂತಲೂ ನಾನು ನೋಡಬಹುದು. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ ಒಂದಾಗುವಂಥ ಸಾಧ್ಯತೆನೇ ಹೆಚ್ಚಿದೆ ಅಂತ ಹೇಳ್ಬೋದು. ಬಟ್ ಅಂದರೆ ಅವ್ರಿಗೆ ಈಗೋ ಹರ್ಟ್ ಆಗುತ್ತೆ. ಈಗೋ ಇರೋದ್ರಿಂದ ಇದು ಪಾಪಪ್ ಆಗಿದೆ ಕಾರಣ ನಾನು ಹೇಳಲೇಬೇಕಾಗತ್ತೆ. ಗೋಯಿಂಗ್ ವಿತ್ ದಿ ಫ್ಲೋ ಅಂದರೆ ಅವ್ರಿಗೆ ನಿಮ್ಮನ್ನು ಮೀಟ್ ಆಗಬೇಕು ಅಂತ ಆಸೆ, ಜೊತೆಗಿರಬೇಕು ಅಂತ ಆಸೆ, ಮಾತಾಡಬೇಕು ಅಂತ ಆಸೆ. ಹೆಂಗೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಅವರೇ ಒಂದೊಂದು ಲೆಕ್ಕಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಗಾಳಿ ಬಂದಂಗೆ ತೂರ್ಕೊಳ್ಳೋದು. ಅಂದರೆ ಇವತ್ತು ಮಿಸ್ ಆಯ್ತಾ, ನಿಮಗೆ ಹಂಬಲ ಇದೆ, ಅಯ್ಯೋ ಇವತ್ತು ಮಾತಾಡ್ಸಿದ್ರೆ ಆಗ್ತಿತ್ತೇನೋ, ಅಥವಾ ಇವತ್ತು ರೀಕನೆಕ್ಟ್ ಆಗ್ಬೋದಿತ್ತೇನೋ ನಾವು, ಅದು ಇದು ಎಲ್ಲ ನೀವು ಅಂದ್ಕೊಳ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಏನು ಗೊತ್ತಾ, ಅದಕ್ಕೆ ದೃಢ ನಿರ್ಧಾರ ತಗೊಂಡು ಇಲ್ಲ ಇವತ್ತು ಮಾಡಲೇಬೇಕು ಅನ್ನುವ ಮನಸ್ಥಿತಿಯಲ್ಲಂತೂ ಇಲ್ಲ. ಬಂದರೆ ಬಂತು, ಇವತ್ತು ಮಾತಾಡಲಿಲ್ಲ ಅಂದರೆ ನಾಳೆ ಮಾತಾಡಬಹುದು ಅನ್ನುವ ಓವರ್ ಕಾನ್ಫಿಡೆಂಟಲ್ಲಿ ಮತ್ತು ಗಾಳಿ ಬಂದಂಗೆ ಅವರು ಜೀವನ ಮಾಡ್ತಾರೆ ಅಂತಲೇ ಹೇಳಬಹುದು. ಈ ರೀಡಿಂಗ್ ಏನು ನೋಡ್ತಾ ಇದ್ದೀನಿ ನಾನು, ಮತ್ತೆ ಈ ವ್ಯಕ್ತಿ ನಿಮ್ಮನ್ನು ಮಾತಾಡಿಸುವ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ನೀನು ಈ ವ್ಯಕ್ತಿನ ನಂಬಬಹುದು, ನಿನಗೆ ನಂಬಿಕೆ ಇದೆಯಾ ಅನ್ನುವ ರೀತಿಯಲ್ಲೇ ಕೇಳ್ತಾ ಇದೆ. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ತೋರಿಸ್ತಾ ಇದೆ. ನಿನ್ನ ಮನಸ್ಸಿನ ಮಾತು ಕೇಳು, ನಿನ್ನ ಬುದ್ಧಿಯ ಮಾತು ಕೇಳು ನೀನು ಅನ್ನೋದು ಕೂಡ ದೇವರು ನಿಮಗೆ ಹೇಳ್ತಾ ಇದೆ ಅಂತ ಹೇಳಬಹುದು. ಇಲ್ಲಿ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್, ಮುಂದೆ ಬರುವ ಕೆಲವು ತಿಂಗಳುಗಳಲ್ಲಿ ಮತ್ತೆ ನೀವಿಬ್ಬರು ಒಂದಾಗ್ತೀರಿ ಅನ್ನೋದೇ ತೋರಿಸ್ತಾ ಇದೆ. ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಗೊತ್ತಾ, ನಿನಗೆ ನಂಬಿಕೆ ಇದೆಯಾ ಅಂತ ಒಂದು ಸಲ ಕೇಳಿರೋದು. ಇನ್ನೊಂದು ಸಲ ನಿನ್ನ ಮನಸ್ಸಿನ ಮಾತು ಕೇಳು. ಕೆಲವೊಂದು ಸಲ ಬುದ್ಧಿ ಮಾತು ಕೇಳಿಬಿಟ್ಟು ಕೂಡ ನೀವು ದುಡುಕಿದ್ದು ಇದೆಯಲ್ಲ, ಸೊ ಹಾಗಾಗಿ ನಿಮ್ಮ ಮನಸ್ಸಿನ ಮಾತು ಕೇಳು ಅಂತಲೂ ನಿಮಗೆ ಹೇಳ್ತಾ ಇದೆ. ಹಾಗೆ ಇಲ್ಲಿ ನೆಕ್ಸ್ಟ್ ಮುಂದೆ ಬರುವ ಆ ಕೆಲಸ, ಈ ವ್ಯಕ್ತಿಯ ವಿಚಾರವಾಗೋ ಅಥವಾ ಇನ್ನೊಂದು ಮತ್ತೊಂದು ಕೆಲಸಗಳಲ್ಲಿ ವಿಚಾರವಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದರೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ತೋರಿಸ್ತಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಮತ್ತೆ ಒಂದಾಗುವಂಥ ಸಾಧ್ಯತೆ ಇರ್ಬೋದು. ನಿನ್ನ ಮನಸ್ಸಿಗೆ ಅನಿಸಿರುವ ಯಾವ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದೆಯಾ ಆ ಕೆಲಸ ಆಗತ್ತೆ ಅನ್ನೋದೇ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.